ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿಯ ದಿನ ಶಿವಪೂಜೆಯ ವಿಷಯದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ 18 ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಬಂದೇ ಬಿಟ್ಟಿತು. ಭಕ್ತರು ಅಹೋರಾತ್ರಿ ಶಿವಪೂಜೆಯಲ್ಲಿ ತೊಡಗುತ್ತಾರೆ. ಎಲ್ಲ ದೇವರ ಪೂಜೆಗೂ ಅದರದೇ ಆದ ಕೆಲ ನಿಯಮಗಳಿರುತ್ತವೆ. ಶಿವನನ್ನು ಪೂಜಿಸುವಾಗಲೂ ಕೆಲ ನಿಯಮಗಳು, ಕೆಲ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮಾಡುವ ಪೂಜೆಯಲ್ಲಿ ತಪ್ಪಾಗಬಾರದು. ಆಗ ಮಾತ್ರ ದೇವರನ್ನ ಮೆಚ್ಚಿಸಲು ಸಾಧ್ಯ. ಶಿವಪೂಜೆಯ ಸಂದರ್ಭದಲ್ಲಿ ಭಕ್ತರು ಗಮನಿಸಬೇಕಾದ 18 ವಿಷಯಗಳು. ಮೊದಲನೇದು, ಶಿವನು ಯಾವಾಗಲೂ ಶುದ್ಧ ಭಕ್ತಿಯನ್ನ ಬಯಸುವವನು. ನೀವು ಪೂಜೆ ಮಾಡುವಾಗ, ಜಪ ತಪಗಳನ್ನು ಮಾಡುವಾಗ ಕಾಟಾಚಾರಕ್ಕೆ ಬಾಯಲ್ಲಿ ಮಂತ್ರ ಹೇಳುತ್ತಾ ಮನಸ್ಸನ್ನು ಮತ್ತೆಲ್ಲೋ ಇದ್ದರೆ ಪ್ರಯೋಜನವಿಲ್ಲ. ಕಾಯ, ವಾಚ, ಮನಸ ಭಕ್ತಿಯಿಂದ ಶಿವನನ್ನ ಆರಾಧಿಸಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನೊಳಗೆ ಅಹಂಕಾರ, ಕೋಪ, ತಾಪ, ಹೊಟ್ಟೆ ಕಿಚ್ಚು ಮುಂತಾದ ವಿಷಭಾವಗಳು ಇರಕೂಡದು. ಎರಡನೇದು, ಶಿವರಾತ್ರಿಯ ದಿನ ಕಪ್ಪು ಬಟ್ಟೆಯನ್ನ ಧರಿಸಕೂಡದು. ಶಿವನನ್ನ ಪೂಜಿಸುವಾಗ ಬಿಳಿ, ಕೆಂಪು, ಹಳದಿ, ಕೇಸರಿ ಇಲ್ಲ ನೀಲಿ ಬಣ್ಣಗಳ ಬಟ್ಟೆ ಧರಿಸುವುದು ಉತ್ತಮ. ಮೂರನೇದು, ಶಿವನನ್ನ ಪೂಜಿಸುವಾಗ ನಿಮ್ಮ ಮುಖ ಯಾವಾಗಲೂ ಉತ್ತರ ಇಲ್ಲವೇ ಪೂರ್ವ ದಿಕ್ಕಿಗೆ ಇರಬೇಕು. ಜೊತೆಗೆ ಮನೆಯ ಮೇಲೆ ಕುಳಿತು ಪೂಜಿಸಬೇಕು. ನಾಲ್ಕನೇದು, ಶಿವನಿಗೆ ತಾಮ್ರದ ಪಾತ್ರೆಯಲ್ಲಿ ಎಂದಿಗೂ ಹಾಲನ್ನು ಅಭಿಷೇಕ ಮಾಡಬಾರದು. ಸ್ಟೀಲ್, ಹಿತ್ತಾಳೆ ಅಥವಾ ಬೆಳ್ಳಿಯ ಪಾತ್ರೆಗಳಲ್ಲಿಯೇ ಹಾಲಿನ ಅಭಿಷೇಕ ಇಲ್ಲವೇ ನೈವೇದ್ಯಕ್ಕೆ ಬಳಸಬೇಕು. ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಹಾಕಿದ ಬಳಿಕ ಗಂಗಾಜಲ ಇಲ್ಲವೇ ಶುದ್ಧ ನೀರನ್ನು ಅಭಿಷೇಕ ಮಾಡಲು ಮರೆಯಬಾರದು. ಶಿವನಿಗೆ ಇಷ್ಟವೆಂದು ಬಿಲ್ವಪತ್ರೆ ಅಥವಾ ಶಮೀಪತ್ರೆಯನ್ನು ನೀಡುವ ಮೊದಲು ಅದರ ಬುಡದ ದಪ್ಪ ಭಾಗವನ್ನು ತೆಗೆದು ಕೊಡಬೇಕು. ಶಿವನಿಗೆ ಕಾಯಿಯನ್ನು ಅರ್ಪಿಸಬಹುದು, ಆದರೆ ಎಳನೀರ ಅಭಿಷೇಕ ಮಾಡಲು ಮರೆಯಬಾರದು. ಶಿವನನ್ನ ಪೂಜಿಸುವಾಗ ನಾಗಕೇಸರಿ, ಕುತಜ್ಜ, ಚಂಪಾ, ಮಲ್ಲಿಗೆ, ಕೇದಗೆ, ಬಿಲ್ವತ್ರೆ, ದತುರ ಹೂಗಳನ್ನು ಬಳಸಿ. ಶಿವನಿಗೆ ಪೂಜಿಸುವಾಗ ತುಳಸಿ ಎಲೆಗಳನ್ನು ಬಳಸಬಾರದು. ಶಿವನಿಗೆ ಉಳಿದ ದೇವರಿಗೆ ಮಾಡಿದ ಹಾಗೆ ಶಂಖದಿಂದ ಜಲಾಭಿಷೇಕ ಮಾಡಬಾರದು. ಶಿವನಿಗೆ ನುಚ್ಚಕ್ಕಿಯಿಂದ ಅಕ್ಷತೆ ತಯಾರಿಸಿ ಬಳಸಬೇಡಿ. ಹಾಗೆಯೇ ಅರಿಶಿನ, ಕುಂಕುಮ ಬಳಕೆ ಅಷ್ಟು ಶ್ರೇಷ್ಠವಲ್ಲದ ಕಾರಣ ಬಳಸಬೇಡಿ. ಆತನಿಗೇನಿದ್ದರೂ ಗಂಧ, ವಿಭೂತಿಯೇ ಶ್ರೇಷ್ಠ. ಶಿವನನ್ನ ಪೂಜಿಸುವಾಗ ಆತನಿಗೆ ಗಾಂಜಾ ಅರ್ಪಿಸುವುದರಿಂದ ಒಳಿತಾಗುವುದು. ಶಿವಲಿಂಗಕ್ಕೆ ತಾಕಿಸಿದ ನೈವೇದ್ಯವನ್ನ ಬಳಸಬಾರದು. ಉಳಿದ ನೈವೇದ್ಯ ಪ್ರಸಾದವನ್ನು ಹಂಚಿ ತಿನ್ನಬಹುದು. ಶಿವನನ್ನು ಶಿವರಾತ್ರಿಯಂದು ಉಪವಾಸವಿದ್ದು ಪೂಜಿಸುವವರು ಹಣೆಯಲ್ಲಿ ಚಂದನದ ತಿಲಕ ಇಟ್ಟುಕೊಂಡಿರಬೇಕು ಹಾಗೂ ಕೈಗಳ ಮೇಲೆ ವಿಭೂತಿ ಬಳಿದುಕೊಂಡಿರಬೇಕು. ಶಿವನ ಆರಾಧನೆಗೆ ಸಾಕಷ್ಟು ಮಂತ್ರವಿದೆ. ಯಾವುದೂ ಬರುವುದಿಲ್ಲವೆಂದರೆ ನಿರಂತರವಾಗಿ ಓಂ ನಮಃ ಶಿವಾಯ ಜಪ ಮಾಡುತ್ತಾ ಪೂಜೆ ಮಾಡಬಹುದು. ಶಿವ ಜಪ ಮಾಡುವಾಗ ಒಳ್ಳೆಯ ರುದ್ರಾಕ್ಷಿ ಮಾಲೆ ಹಿಡಿದು ಪಠಿಸುವುದು ಉತ್ತಮ. ಶಿವರಾತ್ರಿ ಜಾಗರಣೆಯ ಸಂದರ್ಭದಲ್ಲಿ ಶಿವನ ಕಥೆಗಳ ಶ್ರವಣ ಮಾಡುವುದು, ಓದುವುದು, ಜೊತೆಗೆ ಭಜನೆ, ಕೀರ್ತನೆಗಳನ್ನು ಹಾಡುವುದರಲ್ಲಿ ತೊಡಗಿಸಿಕೊಳ್ಳಬೇಕು. ಶಿವರಾತ್ರಿಯಲ್ಲಿ ರಾತ್ರಿ ಜಾಗರಣೆ ಮಾಡಬೇಕೆಂದು ಹಗಲು ಹೊತ್ತಿನಲ್ಲಿ ಮಲಗಕೂಡದು. ಈ ನಿಯಮ ಅನಾರೋಗ್ಯದಲ್ಲಿರುವವರಿಗೆ, ವಯಸ್ಸಾದವರಿಗೆ, ಮಕ್ಕಳಿಗೆ ಅನ್ವಯವಾಗುವುದಿಲ್ಲ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.